ಎಷ್ಟು ಬೇಕಾದ್ರೂ ಹಾರ್ತೀಯ. ನಾವು ಹಾಗಲ್ಲ, ಇಡೀ ರಾಜ್ಯವನ್ನು ಕಾದುಕೊಂಡು ಬಂದವರು.
ಅವಲೋಕಿಸುವಾಗ ಅಯ್ಯೋ ಹುಲಿಯ ಬಾಯಿಗೆ ಜಿಂಕೆಯೊಂದು ಬಂದು ಬಿತ್ತಲ್ಲ ಎಂಬಂತ ಬೇಸರ ನನಗೆ ಆಗ್ತಾ ಇದೆ. ಏನೋ ಹುಲಿಯ ಬಾಯಿಗೆ ಜಿಂಕೆ ಒಂದು ಬಂದು ಬಿತ್ತಲ್ಲ ಎನ್ನುವಂತ ಬೇಸರ ನನಗೆ ಆಗ್ತಾ ಇದೆ. ಯಾಕೆ ಬಲ್ಲಯ್ಯ? ಯಾಕೆ? ಒಂದು ನಾಡಿನ ರಾಜ ನಾನು. ನನ್ನದೇ ಆದಂತ ಶಕ್ತಿ ಸಾಮರ್ಥ್ಯಗಳಿವೆ. ಆ ಶಕ್ತಿ ಸಾಮರ್ಥ್ಯದ ಅರಿವು ಸಹ ನಿನಗಿದೆ. ಸೇನಾಧಿಪತ್ಯವನ್ನ ಹೀಗೆ ನಡೆಸು ಎಂದು ಸೂಚನೆ ಕೊಡುವ ನಾನು ಆ ಸೇನಾಧಿಪತ್ಯದ ವಿಷಯದಲ್ಲಿ ಗಟ್ಟಿಗನಾಗಿರ್ಬೇಕು ತಾನೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಎಲ್ಲ ವಿಭಾಗದಲ್ಲೂ ಗಟ್ಟಿಗ ನಾನು. ನನ್ನನ್ನ ಮಣ್ಣು ಮುಕ್ಕಿಸುವುದಕ್ಕೆ ಬಂದೆ ಅಂತಾದ್ರೆ ನಿನ್ನ ಪ್ರಾಣಕ್ಕೆ ಸಂಚಕರವಾದೀತು. ಉಂಡ ಮನೆಗೆ ದ್ರೋಹ ಬಗೆದಂತ ದ್ರೋಹಿ.
ಬಾಯಿಗೆ ಸಿಕ್ಕ ಹರಿಣಿ ಅಂತಾದೀತು ನಿನ್ನ ಇಲ್ಲಿ ಹುಲಿ ಯಾರು ಹರಿಣಿ ಯಾರು? ಏಯ್, ನಿನ್ನ ಆಜ್ಞೆ ಮೇರೆಗೆ ನಾವು ಇರುವರು. ಸೇನಾಧಿಪತ್ಯವನ್ನ ವಹಿಸಿಕೊಂಡವರು ನೀನು. ಹೇಳಿದ ಮಾತಕ್ಕೆ ಏನೂ ಆಗುವುದಿಲ್ಲ. ಯಾಕೆ? ಯಾಕೆ ಒಂದು ಮಗುಗೆ ಹೇಳ್ಬೋದು. ಏನಂತ ಹೇಳ್ಬೋದು? ಮಗು ಹಾಗೆ ಮಾಡು, ಹೀಗೆ ಮಾಡು ಅಂತ. ಆ ಮಗು ಕೇಳ್ತದ? ಆ ಮಗು ಕೇಳಿತು ಅಂತ ಆದ್ರೆ ಅದರ ಬದುಕು ಎನ್ನುವಂಥದ್ದು ಹಸನಾಗ್ತದಲ್ಲ. ಅದು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ಅದರದೇ ಆದ ಆಲೋಚನೆ ಬೇರೆ ಇರ್ತದೆ. ನಿನ್ನಂತ ಮಗು ಇರ್ಬೇಕು ಬಹುಶಃ. ನಿನ್ನ ಮಾತನ್ನ ಕೇಳಿದ್ರೆ ನೋಡು, ನನ್ನ ಮುಂದೆ ನೀನ್ ಹೀಗೆ ನಿಲ್ತಾ ಇರ್ಲಿಲ್ಲ. ಓಹೋ, ಯಾಕೆ ಹೇಳು? ಯಾಕೆ? ನಿನ್ನ ಮಾತನ್ನ ಕೇಳಿ ನಾನು ಯುದ್ಧಕ್ಕೆ ಹೋದೆ ಅಂತಾದ್ರೆ ನಮಗೆ ಅಪಜಯ. ಇಲ್ಲಿವರೆಗೆ ಅಪಜಯ ನಿನ್ನ ಪಾಲಿಗೆ ಲಭಿಸಿಲ್ಲವಲ್ಲ. ಯಾಕೆ? ಸೇನಾಧಿಪತ್ಯವನ್ನ ವಹಿಸಿಕೊಂಡ ನಂತರ ಜಯವನ್ನೇ ಕಾಣುತ್ತಿದ್ದವ ನೀನು. ಕಾರಣ ಏನು ಹೇಳು? ಏನು ನಮ್ಮ ಸಹಕಾರ ಅಲ್ವೇನೋ? ಅಲ್ಲ, ಮತ್ತೆ ನನ್ನದೇ ಆದ ಯೋಚನೆ. ಓಹೋ, ಅದರಿಂದ ನೀನು ಈ ತನಕ ಬದುಕಿ ಉಳಿದಿದ್ದೀಯ. ನೀವಲ್ಲ ನನಗೊಂದು ಜನನ. ಓಹೋ, ಏಯ್, ನಾವಿದ್ರೆ ನೀವು, ನಾವಿಲ್ಲ ಅಂತ ಆದ್ರೆ ಏನೂ ಇಲ್ಲ. ಏನೂ ಇಲ್ಲ. ಹೊರಗಡೆಯಲ್ಲಿ ಕಷ್ಟಪಡುವವರು ನಾವು, ಒಳಗಡೆಯಲ್ಲಿ ಸಂತೋಷದಿಂದ ಉಣ್ಣುವವರು ನೀವು. ಏಯ್, ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ರಾಜ್ಯವನ್ನ ಬಿಟ್ಕೊಡು. ಬಿಟ್ಟುಕೊಡ್ಲಿಲ್ಲ ಅಂತ ಆದ್ರೆ ಇದು ನೀನೇನು ಕಾಪಾಡಿದಲ್ಲ, ಗಳಿಸಿದ್ದಲ್ಲ, ನಿನ್ನ ಮುತ್ತಾತದಿಂದ ಬಂದಂತ ಇದು ಪರಂಪರಾಗತವನ್ನ ಉಳಿಸಿಕೊಂಡು ಹೋಗ್ಬೇಕಾದ್ದು ನನ್ನ ಕರ್ತವ್ಯ. ಉಳಿಸುವುದಕ್ಕೆ ಇದು ನಿನಗಿದ್ದೇನೋ? ಖಂಡಿತವಾಗಿಯೂ ಇಲ್ಲ. ಈ ಮೇಘನಾಥನ ಇದ್ದರೆ ನೀನು 0. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ, ಬಿಟ್ರೆ ಒಳಿತು, ಇಲ್ಲ ಅಂದ್ರೆ ಯಮಪುರಿ ಕಟ್ತೇನೆ. ಸಾಕು ಮಾಡು. ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ, ಮೇಘನಾಥನೆಂಬ ಕುರಿ ಕೊಬ್ಬಿದಷ್ಟು ನನಗೆ ಲಾಭ. ಹೆಚ್ಚು ಮಾತನಾಡೋದಕ್ಕೆ ಬಿಟ್ಟದ್ದು ನನ್ನ ತಪ್ಪು. ಪಾಪಿ ಮಗನೇ, ಬಾಯಿ ಮುಂದೆ. ಹೌದಪ್ಪ, ಬೆನ್ನಿಗೆ ಚೂರಿ ಹಾಕುವವ. ಅಪ್ರಿಯವಾದ ಸತ್ಯವನ್ನು ಹೇಳಬಾರದು. ಪರಮಾತ್ಮ ಹೇಳಿದ ಮಾತ. ಧರ್ಮ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅತಿಯಾದ್ರೆ ಅಮೃತ ವಿಷ ಆಗ್ತದೆ. ಏನೇ ಆಗ್ಲಿ, ನಾವು ಮಾಡಿದ ಕಾರ್ಯ ಮಹತ್ ಕಾರ್ಯ, ಒಳ್ಳೆಯಾದ ಕಾರ್ಯ. ಯುದ್ಧ ಮಾಡುವ ಸಂದರ್ಭದಲ್ಲಿ ಕೈಯಲ್ಲಿರುವ ಕತ್ತಿ ಹೋಯ್ತು, ಬಿಲ್ಲು ಬಾಣ ಹೋಯ್ತು, ಕೈಗೆ ಸಿಕ್ಕಿದ ಈ ಚೂಪಾದ ಆಯುಧದಿಂದ ಅವನು ಈರ್ದಿದ್ದೇನೆ. ಪಾಪಿ ಮಗ ಸತ್ತೇ ಹೋದ. ಹೇಗೆ ನನ್ನ ಕಾರ್ಯ? ಇರಬೇಕು ನಿನ್ನ ಹಾಗೆ ಬೆನ್ನಿಗೆ ಚೂರಿ ಹಾಕುವವ ಅಲ್ಲ, ಮಿತ್ರನಿಗೆ ಆಪತ್ಕಾಲಲ್ಲಿ ಬಂದು ಒದಗಿಸುವವ ನೀನು. ಆಪತ್ತಿಗಾದವನೇ ಮಿತ್ರ ಎಂಬುದು ಸತ್ಯವಾಯ್ತಲ್ವಾ? ಇನ್ನು ಆಸನ ಬರಿದಾಗಿದೆ. ಏರ್ಲೇ ಏರ್ಲೇ. ಹೇಗೆ ಮಿತ್ರ? ಆದಿತ್ಯ, ಏನು ಈ ಸಿಂಹಾಸನಕ್ಕೆ ಜನ ಆಗ ಕೂತವ ಇಷ್ಟು ಸಣ್ಣದು, ಈಗ ಕೂತವ ಇಷ್ಟು ದೊಡ್ಡದು. ಆಸ್ಥಾನ ತುಂಬಿದೆ, ಆಗ್ಲೇಬೇಕು. ಅಪ್ಪನ ಆಳಿಗೆ ಸರಿಯಾಗಿ ಮಗನ ಆಳಿರ್ಬೇಕು. ಇಲ್ಲಾಂದ್ರೆ ಅಪ್ಪನ ಹೆಸರನ್ನು ಉಳಿಸ್ಲಿಕ್ಕಾಗುವುದಿಲ್ಲ. ಅಂದ್ರೆ ನೀನು ಅಪ್ಪನ ಹೆಸರು ಉಳಿಸುವ ಮಗ ಅಂದ್ರ ರಾಜನಾದ್ಯ, ತಂದೆಯ ತಕ್ಕ ಮಗ. ಹೇಗೆ ಮಿತ್ರ? ನುಡಿಯನು ಮರದಿಗೆಯೇನು ನುಡಿಯನು
ಮರದಿಗೆ ಏನು ಈ ಪೊಡವಿಯೊಳರೆ ಭಾಗವನು ಈ ಪೊಡವಿಯೊಳರೆ ಭಾಗವನು ಕೊಡು ಕೊಡು ಬೇಗದೊಳೆ ನಾನು ತಾನೊಡ ಬಡಿಸುತ್ತ ಅನಿತರೊಳು ಸಾಧಿಸಿದರೆ ಸಫಲವನ್ನಾದ್ರೂ ನುಂಗಬಹುದಂತೆ. ಹೌದಪ್ಪ. ನೋಡಿದ್ಯಾ ಹಾ ನನ್ನ ನಿನ್ನ ತೋಳ್ಬಲದಿಂದ ಹಾ ಕೂಡುವಿಕೆಯಿಂದ ಹಾ ಒಗ್ಗಟ್ಟಿನಿಂದ ಹಾ ರತ್ನಗಿರಿನಿಂದ ಆಯ್ತಾ? ಹಾಗೆ ಹಾ. ರಾಜನನ್ನ ಕೊಂದು ಮುಗಿಸಿದ್ದೇವೆ. ರಣಧೀರ ಆತನ ಮಡದಿ ಆ ಆತನ ಜೊತೆಯಲ್ಲೇ ಕಳಿಸಿದ್ದೇವೆ. ಹಾ ಇದಾನೆ ಹಾ ಇದಾನೆ ಕೊಡಿ ಹಾ. ವಜ್ರಾಧರ. ಹಾ ಹಾ ಅವನನ್ನ ಕೊಲ್ಲುವುದಕ್ಕೆ ಮುಂದಾದಾಗ ಏನಾಯ್ತು? ತಪ್ಪಿಸಿಕೊಂಡು ಹೋದ. ಯಾಗೆ ಹಾ ತಂತ್ರೆ ಹಾ ಮಂತ್ರೆ ಹಾ. ಸುಧರ್ಮ ಅವನ ಕುತಂತ್ರ ಮತ್ತೊಮ್ಮೆ ಎತ್ತಿಕೊಂಡು ಓಡಿ ಹೋದ. ಹಾ ಇನ್ನೊಬ್ಬ ಮಂತ್ರಿ ಇದ್ದಾನೆ ಪಾಪದವ, ಹಾ ಸತ್ಯಪಾಲ. ಹಾ ಅವನ ಕೈಕಾಲುಗಳನ್ನ ಕತ್ತರಿಸಿ ಹಾ ಊರ ಹೊರಗಡೆಗೆ ಎಸೆದಿದ್ದೇವೆ. ಹಾ ನರಿ ನಾಯಿಗಳೇ ಆಹಾರ. ಹಾ ಮಿತ್ರ, ಬೇಗ ಪ್ರಜೆಗಳಿಗೆ ಏನಾದ್ರೂ ಅನುಮಾನ ಬಂತೆ? ಅನುಮಾನ ಬರ್ಲಿಕ್ಕಿಲ್ಲ. ಇಲ್ಲ. ಆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿ ಮುಗಿಸಿದ್ದೇವೆ. ಪ್ರಜೆಗಳ ದಂಗುವಿಕೆಯಿಂದ ರಾಜ ಸತ್ತ ಎನ್ನುವುದು ಎಲ್ಲ ತಿಳಿದುಕೊಂಡಿದ್ದಾರೆ. ಹೌದು ಮಿತ್ರ, ಆ, ಆದ್ರೆ ಆ. ನಾವು ಹೇಳಿದ ಕೆಲಸವನ್ನು ಮಾಡಿ ತೋರಿಸಿದ್ದೇವೆ. ನಿಜ. ಅದರಲ್ಲಿ ನನ್ನ ಕಾರ್ಯ ಮಹತ್ತರವಾದದ್ದು. ಆದ್ರೆ ಆ, ನೀನು ಆಡಿದ ಮಾತನ್ನು ಈಗ ಆ. ತಪ್ಪಿಸಿಕೊಳ್ತಾ ಇದ್ದೀಯಾ. ಮಾತೆ. ನೀನು ಮಾಡಿದ ಕಾರ್ಯ ಏನಾಯ್ತು ಬಲ್ಲೆಯ? ಹೇಗೆ? ಇದಾವ ಹೊಟ್ಟೆ ತುಂಬಾ ಊಟ ಮಾಡಿ ಆ, ಆ ಪಾಲೆ ಎಲೆಯನ್ನು ಬೀಸಿ ಆ, ಒಗೆದ ಹಾಗಾಯ್ತು. ಆ, ಹ, 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 ಹ. ಮಿತ್ರ, ಮಿತ್ರ. ಏನು ಹೇಳಿದೆ? ಆ, ಆ ಸ್ಥಳದಲ್ಲಿ ಕೂತು ಆ, ಹೇಗೆ ಅಂದ್ರೆ ಇಡೀ ರತ್ನಗಿರಿ ನಿಂದಾಯ್ತಂತೇಳಿ. ಆ. ಮಿತ್ರ, ಮಿತ್ರ, ಈ ಮೊದಲು ಆ, ನಾವು ಮಾಡುವ ಕಾರ್ಯದಲ್ಲಿ ಹ್ಮ್. ನೀನು ಏನ್ ಹೇಳಿದ್ದಿ? ಹೇಗೆ? ನಾವಿಬ್ಬರು ಆ, ಯುದ್ಧದಲ್ಲಿ ಜಯಿಸಿದ್ರೆ ಆ, ಇಬ್ಬರಿಗೂ ಸಮಪಾಲು, ನಿನಗೆ ಅರ್ಧ ಎಂಬುದಾಗಿ. ಹ, 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 ಹ. ಆದ್ರೆ ಹ್ಮ್, ಎಲ್ಲ ಕೆಲಸ ಆಗೋಯ್ತು. ಹ್ಮ್. ಆದ್ರೆ ನೀನೀಗ ಏನೋ ಮಾಡ್ತಿದ್ಯಾ? ಏನ್ ಮಾಡಿದ್ದೇನೆ? ಆ ಕೊಟ್ಟ ಮಾತಿಗೆ ತಪ್ತಾ ಇದ್ದೀಯಾ? ಹ, ಹ, ಹ. ಮಿತ್ರ, ಆ, ಆಡಿದ ಮಾತಿನ ಹಾಗೆ ಅರ್ಧ ರಾಜ್ಯ ನನಗೆ ಕೊಟ್ಟರೆ ಒಳಿತು. ಇಲ್ಲ. ಇಲ್ಲದೆ ಹೋದ್ರೆ ಯಾವ ಜನವನ್ನು ಒಟ್ಟುಗೂಡಿಸಿ ರಾಜನಿಗೆ ಹೊಡೆಸಿದ್ದೇನೋ ಆ, ಅಂತಹ ಜನರಿಗೆ ನಿನ್ನ ಸತ್ಯವನ್ನು ಹೇಳ್ತೇನೆ. ನಿನ್ನ ಗುಟ್ಟನ್ನು ಮತ್ತೊಮ್ಮೆ ರಟ್ಟು ಮಾಡ್ತೇನೆ. ಎಲ್ಲ ಜನರನ್ನು ಸೇರಿಸಿ ನಿನ್ನನ್ನು ಕೊಲ್ತೇನೆ. ಎಚ್ಚರ ಅರ್ಧ ಎಚ್ಚರ. ರಾಜ್ಯ. ಹಾ ಯಾಕಂತ ಹೇಳಿದ್ರೆ ಆಸೆ ಯಾರನ್ನು ಬಿಟ್ಟಿಲ್ಲ, ತಿಳಿದುಕೋ. ಪಾಪಿ ಮಗ ನನಗೆ ಕತ್ತಿ ಮಸೈತಾ ಇದ್ದಾನೆ. ಇವನನ್ನು ಬಿಟ್ರಾದಿತೆ ಇಲ್ಲ, ಮುಂದೊಂದಿನ ನನಗೆ ಅಪಾಯ. ಕಟ್ಟಿಟ್ಟ ಬುತ್ತಿ ಮಿತ್ರ. ಈಗ ನಿನಗ ಅರ್ಧ ರಾಜ್ಯ ಹಾ ನೆನಪಿದೆ ನನಗೆ ಹಾ ಅಂದು ಆಡಿದ ಮಾತು. ನೆನಪಿರ್ಲೇಬೇಕು. ಅರ್ಧ ರಾಜ್ಯ. ಹಾ. ಆ, ನೀನು ನನಗೆ ಸಹಾಯ ಮಾಡಿದೀಯ, ಹಾ ಅದು ನನಗೆ ನೆನಪಿದೆ. ಹಾ ಇಷ್ಟು ಸಹಾಯ ಮಾಡಿದ ನಿನಗೆ ಹಾ ನಾನು ಸಾಯೋ ತನಕ ಮರಿಬಾರ್ದು. ಅದು ನಂಗೆ ಗೊತ್ತುಂಟ. ಅಂತ ಉಡುಗೊರೆಯನ್ನು ಕೊಡ್ತೇನೆ. ಹಾ. ಅರ್ಧ ರಾಜ್ಯ ತಾನೆ. ಹಾ ನಾ ಇಲ್ಲಿ ನೋಡು, ಈ ಜಾಗ ಆದಿತೆ ಹಾ ಬೇಡ ಬಿಡು. ಹಾ ಈ ರಾಜ್ಯ ಆದಿತೆ ಹಾ. ಮಿತ್ರ, ನೋಡು. ನೀ ಯಾವುದು ಕೊಟ್ರು ಆದಿತ್ತು. ಬಾ, ಯಾಕಂತ ಹೇಳಿದ್ರೆ ಬಾ. ಅರಿದರೆ ಆದನ ಮೋಸದೇವು ಪಾಪಿ ಮಗ ನನಗೆ ಕತ್ತಿ ಮಸೆಯೋದಕ್ಕೆ ಮುಂದಾಗ್ತಾ ಇದ್ದಾನೆ. ನೋಡಿ, ಇದು ನಿಮಗೆಲ್ಲ ಪಾಠ. ಮೇಘನಾಥನನ್ನ ಯಾರಾದರೂ ಎದುರಿ ಹಾಕಿಕೊಂಡ್ರೆ ನಿಮಗೂ ಇದೇ ಶಿಕ್ಷೆ. ಎಚ್ಚರ ಎಚ್ಚರ. ಸತ್ಯಪಾಲನ ಪುತ್ರಿಯಾಗಿ ಸತ್ಯಪಾಲನ ಪುತ್ರಿಯಾಗಿ ರಂಜನೀಯುತ ಷೋಡಶಿ
ರೂಪಸಿ ಹೊರಟಳು ರೂಪಸಿ ಯಾಕೆ ನನ್ನ ಮನದಲ್ಲಿರುವಂತಹ ಬೇಸರವಾದಾಗ ನಿಮ್ಮಲ್ಲಿ ನಾನು ಹೇಳಿಕೊಳ್ಳುವಂತದ್ದು ನನ್ನ ಮನದಿಂಗಿತವನ್ನು ಅಲ್ಲವೇ ಹೇಳಿ ಹೌದು ಏನೇ ನನ್ನ ಬದುಕಿನ ಹಿನ್ನೆಲೆಯನ್ನು ಎಣಿಸಿಕೊಂಡಾಗ ಮನಸ್ಸಿಗೆ ಯಾಕೋ ಬೇಸರ ಆಗೋದು ಹೌದು ಸತ್ಯ ಅಲ್ವಾ ಹೇಳು ಏನಾಯ್ತು ಹೇಳು ನನ್ನ ಜೀವನದಲ್ಲಿ ನಾನು ಹುಟ್ಟಿದ್ದು ರತ್ನಗಿರಿ ಬೆಳೆದು ಬಂದದ್ದು ಇದು ಕಾಶ್ಮೀರ ಹೌದೇ ನನ್ನ ತಂದೆಯಾಗಿರುವಂತಹ ಸತ್ಯಪಾಲರು ದುಷ್ಟರು ದುರುಳರು ಆಗಿರುವಂತಹ ಮೇಘನಾದನಿಂದ ಆತನು ಉಪಟಳಕ್ಕೆ ಒಳಗಾಗಿ ಕೈ ಕಾಲುಗಳನ್ನ ಕತ್ತರಿಸಿ ಅವರನ್ನು ಪುರದ ಹೊರಗೆ ಬಿಸುತ್ತರಂತೆ ಆ ಕಾಲದಲ್ಲಿ ರಕ್ಷಿಸಿದವರು ಕಾಶ್ಮೀರದ ಜನರು ಅವರನ್ನು ಎತ್ತಿಕೊಂಡು ಕಾಶ್ಮೀರದ ಮಹಾರಾಜರ ಹತ್ತಿರ ಕರೆದುಕೊಂಡು ಹೋದಾಗ ಸತ್ಯವನ್ನೆಲ್ಲ ಹೇಳಿದರಂತೆ ಆಗ ನಮ್ಮ ಅಮ್ಮನವರು ತಂದೆಯ ಈ ವಾರ್ತೆಯನ್ನ ಕೇಳಿ ಮರಣಾಶಯದಲ್ಲಿ ಮಲಗಿರುವಾಗ ಅವರ ತೊಡಿ ಮೇಲೆ ಅಳುತ್ತಿದ್ದಂತ ಇಬ್ಬರು ಮಕ್ಕಳು ಅಣ್ಣ ಸುದೀಪ ತಂಗಿಯಾಗಿರುವಂತಹ ರಂಜಿನಿ ನಾನು ಅಲ್ವೇ ಅಲ್ಲಿಂದ ಕಾಶ್ಮೀರದ ಪನೋಜರು ಕಪಟದಿಂದ ಎತ್ತಿಕೊಂಡು ಬಂದು ಕಾಶ್ಮೀರದ ರಾಜರಿಗೆ ಕೊಟ್ರಂತೆ ಆದ್ರೆ ಅವರು ಪೊರೆದರು ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದಾರೆ ಯಾವುದಕ್ಕೂ ಕಡಿಮೆ ಮಾಡಿದವರು ಅವರಲ್ವೇ ಅಲ್ಲ ನನ್ನ ಅಣ್ಣ ಸುದೀಪ ಇಲ್ಲಿಗೆ ಮಂತ್ರಿಯಾಗಿ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾನೆ ಆ ನಿಟ್ಟಿನಲ್ಲಿ ಯಾವ ತಂಗಿಗೆ ಹೇಳು ಸಂತೋಷ ಆಗುವುದಿಲ್ಲ ಆದರೂ ನಮ್ಮ ನಿತ್ಯದ ಕಾಯಕ ಏನೇ ವನಕ್ಕೆ ಹೋಗುದು ಅಲ್ಲಿ ಸೊಗನ್ನ ನೋಡುವುದು ಆದ್ರೆ ಅಲ್ಲಿಗೆ ಹೋಗ್ಬೇಕಂತ ನನಗೆ ಮನಸ್ಸುಂಟು ನಿಮ್ಮ ಅಭಿಪ್ರಾಯ ಏನೇ ಅಮ್ಮ ಯೋಚಿಸುವುದೇ ಬೇಡ ಯಾಕಂದ್ರೆ ಯಾವಾಗ್ಲೂ ನಾವು ಸಿದ್ಧತೆಯಲ್ಲೇ ಇರುವವರು ಹೌದೇ ಕಾಲಿನಲ್ಲಿ ನಿಂತ್ಕೊಂಡಿದ್ದೇವೆ ನಿಮ್ಮಿಬ್ಬರ ಮನಸ್ಸು ಒಂದೇ ಅಂತ ಆಯ್ತು ಕಡ ಮಾಡುವುದಾ ನೇರವಾಗಿ ಉಪವನದ ನೋಡೆ ನೋಡೆ ಗೆಳತಿ ನೋಡೆ ನೋಡಿ ಗೆಳತಿ ಚೈತ್ರಕಾಲ ಬಂದಿದೆ ನೋಡೆ ನೋಡಿ ಗೆಳತಿ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ನೋಡಿ 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 ನೋಡೆ ನೋಡೆ ಗೆಳತಿ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ನೋಡಿ ಮಾಡಿ
ಹರುಷ ತಂದಿದೆ. ಮೋಡಿ ಮಾಡಿ ಮೋಡಿ ಮಾಡಿ ನಮ್ಮ ಮನಗಿ ಹರುಷ ತಂದಿದೆ. ಮನಗಿ ಹರುಷ ತಂದಿದೆ. ಮನಗಿ ಹರುಷ ತಂದಿದೆ. ನೋಡೆ ನೋಡೆ ಗಿಳದಿ ಚೈತ್ರ ಕಾಲ ಬಂದಿದೆ. ಮೋಡಿ ಮಾಡಿ ಎಮ್ಮ ಮನಗೆ ಹರುಷ ತಂದಿದೆ. ಮೋಡಿ ಮಾಡಿ ಮೋಡಿ ಮಾಡಿ ನಮ್ಮ ಮನಗೆ ಹರುಷ ತಂದಿದೆ. ಚೈತ್ರ ಕಾಲ ಬಂದಿದೆ. ಮನಗೆ ಹರುಷ ತಂದಿದೆ. ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯದು. ಜೋಡಿಯಾಗಿ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯದು. ಜೋಡಿಯಾಗಿ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯನು. ಮೇಲೆ ಕುಳಿತ ಗಿಣಿಯನು ಕಾಡುತ್ತಿಗನು ಮಾರ. ಕಾಡುತ್ತಿಗನು ಕಾಡುತ್ತಿಗನು ಮಾರ. ಕಾಡುತ್ತಿಗನು ಮಾರ ನಿನ್ನ ಉಸುರಲರಿಯನು. ಉಸುರಲರಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯನು. ಕಾಡುತ್ತಿಯನು ಮಾರ ನಿನ್ನ ಉಸುರಲರಿಯನು. ಕಾಡುತ್ತಿಯನು ಮಾರ ನಿನ್ನ ಉಸುರಲರಿಯನು. ಅದನು ಉಸುರಲರಿಯನು. ಮುಗಿಲ ನೋಡಿ ನವಿಲು ತಾನಿ ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ಮೋಡವನ್ನು ಕಂಡು ನವಿಲು ನೋಡವನ್ನು ಕಂಡು ನವಿಲು. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ಕುಳಿದಿದೆ. ಮುಗಿಲ ನೋಡಿ ನವಿಲು ತಾನೆ ತಾನೆ ನಾಟ್ಯವಾಡಿದೆ. ತಾನೆ ನಾಟ್ಯವಾಡಿದೆ. ತಾನೆ ನಾಟ್ಯವಾಡಿದೆ. ನೋಡೆ ಗೆಳದಿ ನೋಡೆ 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 ಗೆಳದಿ ಚೈತ್ರ ಕಾಲ ಬಂದಿದೆ. ಚೈತ್ರ ಕಾಲ ಬಂದಿದೆ.
ಚೈತ್ರ ಚೈತ್ರ ಕಾಲ ಬಂದಿದೆ ನೋಡಿ ನೋಡಿ ಗೆಳತಿ ಚೈತ್ರ ಕಾಲ ಬಂದಿದೆ ತಂ ತಂ ದಿನ ಭೀಮ್ 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 ದಿನದು ತಂ ತಂ ದಿನ ಭೀಮ್ 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 ದಿನ ಭೀ ತಂ ದಿನದು ಭೀಮ್ ದಿನ ಭೀಮ್ ತಂ ದಿನ ಭೀ ದಿನದೈ ತಗಿಟ ತಾಂ ತಗಿಟ ತಗಿಟ ಧೀಂ ತಗಿಟ ತಗಿಟ ತಾಂ ತಗಿಟ ತದಿನ ದಿನದಿ ತದಿನ ದಿನದೈ ತದಿನ ದಿನದಿ ತದಿನ ದಿನದೈ ಮುದದು ಗಂಗೆಯ ತಡಿಯೊಳಗೆ ಮುದದಿ ಗಂಗೆಯ ತಡಿಯೊಳಗೆ ಚೆಲುವ ಸೀರೆಯ ನೊಟ್ಟು ಚೆಲುವ ಸೀರೆಯ ನೊಟ್ಟು ಆಭರಣಗಳ ತೊಟ್ಟು ವಿಧ ವಿಧ ಪುಷ್ಪ ಫಲಂಗಳ ಕೊಯ್ಯ ಸುಧದೆಯರೆಲ್ಲರೂ ನಿಂದು ಮಡಿಯ ನೊಟ್ಟು ಮುದದೆ ಗಂಗೆಯ ದಡಿಯೊಳಗೆ ನೋಡಿದೆಯಾ ಈ ಸುಮಧುರವಾಗಿರುವಂತಹ ಪ್ರದೇಶವನ್ನ ಕಂಡಾಗ ಮತ್ತೊಮ್ಮೆ ಕುಣಿಯಬೇಕು ಮಗನೊಮ್ಮೆ ಕುಣಿಯಬೇಕು ಎನ್ನುವಂತಹ ಭಾವ ಮನದಲ್ಲಿ ಹೆಚ್ಚಾಗುತ್ತಾ ಉಂಟು. ಏನನ್ನ ಕಂಡೆ ನೀನು ಹೇಳು? ನಾನು ನವಿಲು ನಾಟ್ಯವನ್ನು ಕಂಡೆ ಅಮ್ಮ. ಹೌದಾ? ನೀನೇನನ್ನು ಕಂಡೆ? ಕೋಗಿಲೆ ಕೂಗುವುದನ್ನು ಕೇಳಿದೆ ಅಂತ ಭಾವಿಸಬೇಕು. ನೋಡಿದ್ರಲ್ಲಿ ಮಾಮರವು ಚಿಗುರೊಡೆದು ನಿಂತಿದೆ. ಆ ಮಾಮರವನ್ನು ಕಂಡಾಗ ನನಗೆ ಹೇಗೆ ಭಾವಿಸುವುದು ಗೊತ್ತೇ? ಹೇಗೆ? ನೋಡಿದ್ದೀರಲ್ಲಿ ಮಲ್ಲಿಕಾ ಲತೆಗಳು ಮಾಮರವನ್ನು ಅಪ್ಪಿತಪ್ಪಿ ಬೆಳೆದುಕೊಂಡು ಹೋಗಿದೆ. ಅಷ್ಟೇ ಅಲ್ಲ, ಮತ್ತೆ ಆ ಮಲ್ಲಿಕಾ ಲತೆಗಳಲ್ಲಿ ಹೂಗಳೇ. ಹೌದಪ್ಪ. ಆಹಾ, ಅಲ್ಲಿರುವಂತಹ ಚಿಕ್ಕ ಚಿಕ್ಕ ಚಿಗುರುಗಳನ್ನ ಕಚ್ಚಿ ಕಚ್ಚಿ ತಿನ್ನುವಂತಹ ಕೋಗಿಲೆಗಳು, ಅವುಗಳ ಇಬ್ಬಾಗಿರುವಂತಹ ಸ್ವರ ನಮ್ಮ ಕಿವಿಗಳಿಗೆ ಕಿವಿತರೆಗಳಿಗೆ ತಂಪಾಗಲಿಲ್ವ ಹೇಳಿ? ಹೌದಪ್ಪ. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದು ವಿಷಯ ಹೇಳಿಕ್ಕುಂಟು, ಕೇಳಲಿಕ್ಕುಂಟು. ಹೇಳಬೇಗ. ಆಹಾ, ನೋಡು, ಆ ಮಾಮರವನ್ನು ಕಂಡಾಗ ನನಗೊಂದು ಭಾವನೆ ಮೂಡುವುದು. ಏನದು ಭಾವ? ಏನು ಹೇಳು? ನೀನು ಜಾತ್ರೆಗೆ ಹೋಗಿದ್ದೀಯಾ? ಇಲ್ಲ. ನೀನು ಹೋಗಿದ್ದೀಯಾ? ಹಾ, ಜಾತ್ರೆಯಲ್ಲಿ ನೋಡಲೇಬೇಕಾಗಿರುವಂತ ಪ್ರಮುಖವಾಗಿರುವಂತಹ ವಸ್ತು ತೇರು. ಹೌದಾ? ಹೌದಪ್ಪ. ಹೂವಿನಿಂದ ಅಲಂಕೃತಗೊಳಿಸಿರ್ತಾರೆ. ಆ ತೇರನ್ನು ಕಂಡಾಗ ಯಾರಾದರೂ ಒಮ್ಮೆ ನೋಡ್ತಾ ಇರಬೇಕು. ಪ್ರಾಕೃತಿಕವಾಗಿ ನಿರ್ಮಿಸುವಂತ ಈ ತೇರನ್ನು ಎಲ್ಲಿಯಂದರೂ ಕಂಡಿದ್ದೀಯೇ? ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಶಾರದಿಯನ್ನ ಸೇರುತ್ತಿರುವಂತಹ ನದಿಯೊಂದು ನೋಡು ಮೇಲಿಂದ ದುಮ್ಮುಕ್ಕಿ ಹರಿಯುತ್ತಾ ಉಂಟು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಈ ಮುಡಿಯನ್ನು ಸೇರಬೇಕಾದದ್ದು ಹೂವು. ಅದು ಅಲ್ಲಿದ್ರೆ ಭೂಷಣ. ಆ ಭೂಷಣ ನಮಗೆ ಬಂತು ಹೋದಂತಂದ್ರೆ ನಮ್ಮ ಚೆಲುವು ಇಮ್ಮಡಿ ಆಗ್ತದೆ. ಇಮ್ಮಡಿ ಆಗಲೇಬೇಕು ಹೋದು ಅಂತಂದ್ರೆ ಕೆಲಸ ಮಾಡಿದ್ರೆ ನಿಂತ್ಕೊಳ್ಳಿಕ್ಕೆ ಆಗ್ತದೆ? ಏನೇ ಇಲ್ಲ. ಏನ್ ಮಾಡ್ಬೇಕು? ಹೋಗಿ ಹೋಗಿ ಮರ ಹತ್ತೆ ಯಾರು? ಮಲ್ಲಿಕ ಬಳ್ಳಿಯಿಂದ ಹೂವನ್ನು ಕೊಯ್ಯುವುದಕ್ಕೆ ಭಾರತೀಯ ಆಗ್ತದೆ. ಆಗೋದಿಲ್ವ ನಿನ್ನ ಕೈಯಲ್ಲಿ? ಬಿಟ್ಟ ಹೂವನ್ನು ಹೆಕ್ಕಿತಂತೆ. ನಿನಗೆ ಅಭ್ಯಾಸ ಉಂಟೇನೆ? ಆಹಾ, ಅದೇ ಕನ್ನಡ ನಾಡಿನಲ್ಲಿ ಯಾರೇ ಆಗ್ಲಿ ವೀರ ಕಚ್ಚೆಯಿಂದ ಹೊತ್ತು ಯಾರೇ ಆಗ್ಲಿ ಕಾರ್ಯವನ್ನು ನಿರ್ಮಿಸ್ಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತಿಲ್ಲ. ಆದ್ರೂ ನಾವು ಮುಂದಾಗಿ ಹೋಗೋಣ, ಹೂಗಳನ್ನ ಕೊಯ್ದು ಮುಡಿಯೋಣ. ಕುಸುಮಾಕ್ಷಿಯರೆಲ್ಲ ಕುಸುಮವ ಕೈಯೊತ್ತ ಒಡನೆ ಸಾಗಿದರು. ಕುಸುಮಾಕ್ಷಿಯರೆಲ್ಲ ಕುಸುಮವ ಕೈಯೊತ್ತ ಕುಸುಮವ
ನಿಪುಣನಾದನು ಗುರುಕುಲದಿಯೇ. ವಿಪುಲ ಶಾಸ್ತ್ರಾರ್ಥಗಳು ಶಸ್ತ್ರದ ನೃಪನೆನಿಸಿದರು ಮೋದದಿ ಶಸ್ತ್ರದ ನೃಪನೆನಿಸಿದರು ಮೋದದಿ